ಇವತ್ತು ಮೀಟಿಂಗ್ ಬಂದಿಲ್ಲ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. ಸಸ್ಪೆಂಡ್ ಮಾಡಿಸಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅವ್ರನ್ನ. ಬೇರೆ ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಜಾರು ಬಹಳ ಇಡೀ ಕ್ಷೇತ್ರದಾಗ ಇಲ್ಲ. ಇದಲ್ವಾ ಬಂದು ಹೊಸದಾಗಿ ಬಂದಿರೋದು ಬಂದು ಎಷ್ಟು ದಿನ ಆಗಿದೆ ಅವರು? ಎಷ್ಟು ದಿನ ಆಗಿದೆ ಅವ್ರು ಬಂದು? 6 ತಿಂಗಳು ರೀ. ಒಂದು 2-3 ತಿಂಗಳಲ್ಲಿ ಬಂದಿರ್ಬೋದು. 2-3 ತಿಂಗಳು ಆಯ್ತಂತೆ. ಅವ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ, ಸಸ್ಪೆಂಡ್ ಮಾಡಿ. ಹೇಳಿ ಬೇರೆ ಯಾರಿದ್ದಾರೆ? ಅದು ಮಾಹಿತಿ ಕೊಡೋಕೆ ಯಾರಿದ್ದಾರೆ? ಮಾಹಿತಿ ನೋಡಿ ಎಷ್ಟು ಇದೆ ಅವ್ರಿಗೆ. ಮತ್ತೆ ಇಲ್ಲ, ಸಸ್ಪೆಂಡ್ ಮಾಡಿ, ಸಸ್ಪೆಂಡ್ ಮಾಡಿ. ನಾನು ಹೇಳೋವರೆಗೂ ಯೋಗ ಮಾಡಬಾರ್ದು. ಡಿಸಿ ಅವರೇ, ನಾನು ಹೇಳೋವರೆಗೂ ಯಾರು ಹೇಳಿದ್ರು ಯೋಗ ಮಾಡಬಾರ್ದು. ಸಸ್ಪೆಂಡ್ ಮಾಡಿ ಅವ್ರಿಗೆ. ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬಸ್ ಇಲ್ಲ, ಸಿಕ್ಕಾಪಟ್ಟೆ ಜನ ಬಂದು ಜನತಾ ದರ್ಶನಲ್ಲಿ 2-3 ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲ ಶಕ್ತಿ ನಿಮ್ಮಂತಿಲ್ಲ ನಮ್ಮವ್ರ ಇದನ್ನ ಡೀಟೇಲ್ಸ್ ಇದನ್ನ ಎಷ್ಟು ಮಾಡ್ತೀರಾ? ಕೇಳ್ತಾರೆ ಹೇಳಿ. ಮಾಹಿತಿ ಇದ್ರೆ ಮಾಹಿತಿ ಬೇಡ 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 ಇದೆ, ಅರ್ಥ ಇದೆ, ಮಾಹಿತಿ ಇದೆ, ಮಾಹಿತಿ ಇದೆ. ಇವತ್ತು ಮಾತಾಡ್ಬೇಕಂತ ಇದ್ದಿದ್ದು ಅಲ್ಲಿ ಒಂದು ಜನತಾ ದರ್ಶನ ಇಬ್ರು 3-4 ಜನ ಕಂಪ್ಲೇಂಟ್ ಮಾಡಿದ್ರು. ನಾಯಿದ ಮನೆ ಊಟಕ್ಕೆ ಹೋಗಿದ್ದೆ, ಅಲ್ಲೂ 3-4 ಜನ ಕಂಪ್ಲೇಂಟ್ ಮಾಡಿದ್ರು. ಇನ್ನೆಲ್ಲ ಮಧ್ಯಾಹ್ನ ಸಿಕ್ಕಿ ಅವರು ಕಂಪ್ಲೇಂಟ್ ಮಾಡಿದ್ರು. ಡಿಸ್ಟ್ರಿಕ್ಟ್ ಮೀಟಿಂಗ್ ನಾವು ಯಾವುದೇ ತರಲು ಬರಲ್ಲ ಸರ್. ಆಮೇಲೆ ನಾವು ಬಸ್ಗಳು ಅವೆಲ್ಲ ಸ್ವಲ್ಪ ಸಮಸ್ಯೆಗಳು ಅಟೆಂಡ್ ಮಾಡೋದಲ್ಲ, ಹಂಗಾಗಿ ಸ್ವಲ್ಪ ಬಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಬಸ್ಗಳು ಒಂದಿಸ ವ್ಯವಸ್ಥೆ ಮಾಡಿ. ಅದೇ ಮಾಹಿತಿ ತಗೊಂಡು ಮಾಡ್ತೀವಿ ಸರ್. 450 ಬಸ್ಗಳು ಕಾರ್ಯನಿರ್ವಹಿಸ್ತಾ ಇರೋದು ಸರ್. ನಮಗೆ ಇನ್ನೊಂದು 100 ಬಸ್ಗಳು, ಒಂದು 70-80 ಬಸ್ಗಳು ಜಾಸ್ತಿ ಪ್ರಪೋಸಲ್ ಕೊಟ್ಟಿದ್ದೀರಾ? ಪ್ರಪೋಸಲ್ ಕೊಟ್ಟಿದ್ದೀರಾ? ಇಲ್ಲ, ಅವ್ರ ಕಡೆಯಿಂದ ಪ್ರಪೋಸಲ್ ಕಳಿಸಿದಾರೆ ಅಲ್ಲಿಗೆ. ಯುವನಿಧಿ ಯೋಜನೆಯಲ್ಲಿ ಬಳ್ಳಾರಿಯಲ್ಲಿ 9,080 ನೋಂದಣಿ ಆಗಿದೆ. ಅದರಲ್ಲಿ 8,900 ನೋಂದಣಿ ಆಗಿದೆ ಸರ್. ಅದರಲ್ಲಿ ಜುಲೈವರೆಗೆ 8,949 ಅಭ್ಯರ್ಥಿಗೆ ಡಿಬಿಟಿ ಆಗಿದೆ. ಪೆಂಡಿಂಗ್ 131 ಜನ ಇದೆ. ಪೆಂಡಿಂಗ್ 130 ಜನ ಹೇಳಿ ಪೆಂಡಿಂಗ್ ಇರೋದು. ಮ್ಯಾನುವಲ್ ವೆರಿಫಿಕೇಶನ್ ಡಿಪೆಂಡ್ ಆಗಿಲ್ಲ 113 ಜನ ಇದೆ. ನಮ್ಮ 3,08,000 ಜನ ಇದ್ದಾರೆ. ಈ ವಾರದಲ್ಲಿ ಕ್ಲಿಯರ್ ಇಲ್ಲ, ಪೆಂಡಿಂಗ್ ಇಲ್ಲ, ವೆರಿಫಿಕೇಶನ್ ಮಾಡ್ತೀವಿ. ಮ್ಯಾನುವಲ್ ವೆರಿಫಿಕೇಶನ್ ಇಲ್ಲ ವಾಪಸ್ಸು ವೆರಿಫಿಕೇಶನ್ ಈ ವಾರದಲ್ಲಿ ಕ್ಲಿಯರ್. ಈಗ ಆಯ್ತು, ಡಿಪ್ಲೊಮಾ ಅವ್ರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. 1,000-3,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಅವ್ರಿಗೆ ನಾವು ಅವೇರ್ನೆಸ್ ತಂದು ಕೆಲ್ಸಕ್ಕೆ ಸೇರಿಸ್ಬೇಕಿಲ್ರಿ. ಅವ್ರಿಗೆ ಎಷ್ಟು ಜಾಬ್ನೆಲ್ಲ ಮಾಡಿದ್ದೀರಾ? ಜಾಬ್ ಮಾಡಿದ್ದೀರಾ ನೀವು? ಯಾವ ಮಾಡಿದ್ರಿ? ಬೈಕ್ ಸರಿ ಕೇಳಿಸ್ತಲ್ಲ. ಚೆನ್ನಾಗಿ ಬೈಕ್ ಕೊಡಪ್ಪ ಅವ್ರಿಗೆ. ಎಂಪ್ಲಾಯ್ಮೆಂಟ್ ಆಫೀಸಿಂದ ಮಿನಿ ಜಾಕರ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ರೆಗ್ಯುಲರ್ ಮಾಡ್ತೀವಿ ಸರ್. ಯಾವ ಮಾಡಿದ್ರಿ? ಲಾಸ್ಟ್ ಮಾಡಿ ಯಾವ ಮಾಡಿದ್ರಿ? ಪ್ರತಿ ತಿಂಗಳು ಲಾಸ್ಟ್ ಮಂತ್ ಮಾಡಿದ್ವಿ. ಮಂತ್ಲಿ ಬೃಹತ್ ಜಾಬ್ ಫೇರ್ ನವೆಂಬರ್ ತಿಂಗಳಲ್ಲಿ ಮಾಡಬೇಕು. ನವೆಂಬರ್ ಮಾಡ್ಬೇಕು. ಈಗ ಈ ಸದ್ಯದಲ್ಲಿ ಜಾಬ್ ಫೇರ್ ಮಾಡಿದ್ರಲ್ಲ ನೀವು? ಪ್ರತಿ ತಿಂಗಳು ಮಾಡ್ತಿಲ್ಲ. ಎಷ್ಟೇನು ಕೆಲಸ ಮಾಡ್ತೀರಾ? ಇದುವರೆಗೂ ಈ ಫೈನಾನ್ಷಿಯಲ್ ಇಯರ್ 200 ಜನ ಪ್ಲೇಸ್ ಮಾಡಿದ್ದಾರೆ. ಪಕ್ಕ ಕೊಡ್ತೀರಾ? ಎಲ್ಲಿದೆ ಮಾಹಿತಿ? ಎಲ್ಲಿದೆ ರಿಪೋರ್ಟ್ ಕೊಡಿದ್ದೀರಿ? ಅದು ಡಿಸಿ ಅವ್ರು ಕೊಡಿ. ಅದು ವೆರಿಫೈ ಮಾಡಿ ಅವ್ರು ಹೇಳ್ತಾರೆ ಸತ್ಯನ ಅಂತ. ಜಾಬ್ ಎಲ್ಲ ಮಾಡಿಬಿಟ್ಟು 200 ಜನಕ್ಕೆ ಕೆಲಸ ಕೊಡ್ತಾರಂತೆ. ಅದು ನೋಡಿ, 200 ಜನಕ್ಕೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ಬೇಕು. ನಾನೇ ಅಪ್ರಿಷಿಯೇಟ್ ಮಾಡಿ ಧನ್ಯವಾದ ಸಲ್ಲಿಸ್ತೀನಿ. ಒಳ್ಳೆ ಕೆಲಸ. 200 ಜನ ಮಾಡಿದ್ರೆ, ಮಾಡಿಲ್ಲ ಅಂದ್ರೆ ಆ 200 ಜನ ಮಾಡಿದ್ರೆ ನೆಕ್ಸ್ಟ್ ಬರುವಾಗ ನಾನೇ ನನ್ನ ಕೈಯಿಂದ ಸನ್ಮಾನ ಮಾಡ್ತೀನಿ. ಮಾಡಿ ವೆರಿಫೈ ಮಾಡಿ ಸರ್. ಒಂದು ಸಬ್ಮಿಷನ್ ಸರ್. ಇದು ಈಗ ಡಿಗ್ರಿ ಅವರು ಆದವರು ಈಗ ಏನು ಅಪ್ಲಿಕೇಶನ್ ಹಾಕಿರ್ತಾರೆ 180 ಡೇಸ್ ವೆರಿಫಿಕೇಶನ್ ಇರ್ತದೆ ಸರ್. 180 ಡೇಸ್ ನಲ್ಲಿ ವೆರಿಫಿಕೇಶನ್ ಆಗಲ್ಲ. ಕೆಲವು ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಲೋ ಇದೆ ಸ್ವಲ್ಪ. ವೆರಿಫಿಕೇಶನ್ ಸ್ವಲ್ಪ ಸ್ಲೋ ಸರ್. ಅದೆಲ್ಲ ಎಂಡಾರ್ಸ್ಮೆಂಟ್ ಮಾಡ್ತಾರೆ ಸರ್. ಆದಷ್ಟು ಬೇಗ ಖಂಡಿತ ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ವೆರಿಫಿಕೇಶನ್ ನಾವು ಆಲ್ಮೋಸ್ಟ್ ಫಿನಿಶ್ ಮಾಡಿದ್ವಿ. ಡಿಡಿಪಿ ಫುಲ್ ಮುಗಿಸಿದ್ವಿ. ನೋಡಿ ಸ್ಟೂಡೆಂಟ್ಸ್ಗಳು ಬಸ್ಸಲ್ಲಿ ಇವತ್ತೊಂದು ಫೋಟೋ ನೋಡಿ ಡಿಸಿ ಅವರೇ,
ಇಲ್ಲ ಅವನ ಬಗ್ಗೆ DC ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ. DC ಬಗ್ಗೆ ಒಂದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ. ನೀವು ಒಂದು ಸಸ್ಪೆಂಡ್ ಮಾಡಿ ಒಂದು ಬೇರೆ ಒಂದು ಯಾರನ್ನ ಹಾಕುವ. ಏನಾಗಿದೆ ಯಾವ ಹೆಸರು ಮಾತಾಡೋದು ಕೂಡ ಅವರು ರೆಸ್ಪಾನ್ಸ್ ಮಾಡಲ್ಲ. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದಾಗ ಕಾಲೇಜ್ ಸ್ಟಾರ್ಟ್ ಆದಾಗ ಅವ್ರಿಗೆ ಡಿಮ್ಯಾಂಡ್ ಇರ್ತದೆ. ಒಂದಿನ ಒಂದು ಬಸ್ ಬೇಕಾದ್ರೆ ಇನ್ನೊಂದು ದಿನ ಎಂಟರ್ಟೈನ್ಮೆಂಟ್ ಒಂದು 2-3 ಬಸ್ ಡಿಮ್ಯಾಂಡ್ ಇರ್ತದೆ. ಇವಾಗ ಅವ್ರಿಗೆ ಅವ್ರದ್ದು DC ಸಾಹೇಬ್ರೆ ಅವ್ರ ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ಲಿ ಒಬ್ಬ ಯಾರು ಬರೋ DC ಬೇಡ. ಅವ್ರ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಇಲ್ಲ ಸಸ್ಪೆಂಡ್ ಮಾಡಿ ಬಿಡೋಣ. DC ಬೇಡ, ಡಿಪಾರ್ಟ್ಮೆಂಟ್ ವೈಸ್ ಬೇರೆ ಯಾರಿದ್ರೆ ಅವ್ರು ಕಳಿಸ್ತಾರೆ. ಆಯ್ತು. ಇವಾಗ ಉಳಿದ 5 ಜನಗಳು ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.